ಡೀಲ್ ಬಾಂಬ್ ಸಿಡಿಸಿದ ಸಲೀಂ ಕಾಂಗ್ರೆಸ್ನಿಂದಲೇ ಔಟ್. ರಾಜ್ಯ ಕಾಂಗ್ರೆಸ್ ವಿರುದ್ಧ ಕಮಲ ಪಡೆ ಮುಗಿಬಿದ್ದಿದ್ದೇಗೆ ತಾರಕಕ್ಕೇರಿದ ಸಿದ್ದು ಎಚ್ಡಿಕೆ ಪುಟಗೋಸಿ ಯುದ್ಧ. ಬೆಂಗಳೂರಲ್ಲಿ ಆತಂಕ ಮೂಡಿಸಿದ್ದ ಸೂಟ್ಕೇಸ್ನಲ್ಲಿ ಸಿಕ್ಕಿದ್ದೇನು? ಇದೆಲ್ಲವನ್ನ ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯ ಕಾಂಗ್ರೆಸ್ನಲ್ಲಿ ತಲ್ಲಣ ಸೃಷ್ಟಿಸಿದ್ದೇಗೆ ಸಲೀಂ ಉಗ್ರಪ್ಪ ಪಿಸುಮಾತು. ಡೀಲ್ ಮಾತಿನ ಬಗ್ಗೆ ಉಗ್ರಪ್ಪ ಕೊಟ್ಟ ಸ್ಪಷ್ಟನೆ ಏನು? ಪರ್ಸೆಂಟೇಜ್ ತೆಗೆದುಕೊಳ್ಳುವ ಅಗತ್ಯವಿಲ್ಲ ಅಂತ ಹೇಳಿದ್ಯಾರು? ನೋಡೋಣ ಡಿಕೆ ಡೀಲ್ ದಂಗಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕುರಿತ ಗುಸುಗುಸು ಮಾತು ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರಿ ತಲ್ಲಣ ಮೂಡಿಸಿದೆ. ಕೆಪಿಸಿಸಿ ಕಚೇರಿಯಲ್ಲೇ ಡಿಕೆ ಶಿವಕುಮಾರ್ ಡೀಲ್ ಬಗ್ಗೆ ಗುಸುಗುಸು ಮಾತುಗಳನ್ನ ಆಡಿದ್ದು, ಡಿಕೆಶಿ ಬಗ್ಗೆ ತೆಗಳಿ ವಿಪಕ್ಷ ನಾಯಕ ಸಿದ್ದರಾಮಯ್ಯರ ಬಗ್ಗೆ ಹೊಗಳಿದ್ದಾರೆ. ಹೀಗಾಗಿ ವೇದಿಕೆಯಲ್ಲೇ ತೆರೆಮರೆಯ ಅಸಮಾಧಾನ ಸ್ಫೋಟಗೊಳ್ತಾ ಅನ್ನೋ ಅನುಮಾನ ಮೂಡಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬಗ್ಗೆ ಮಾಜಿ ಸಂಸದ ಪಿಎಸ್ ಉಗ್ರಪ್ಪ, ಸಲೀಂ ವೇದಿಕೆಯಲ್ಲೇ ಸ್ಫೋಟಕ ಮಾತುಗಳನ್ನ ಆಡಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲೇ ಡಿಕೆ ಶಿವಕುಮಾರ್ ಕಲೆಕ್ಷನ್ ಗಿರಾಕಿ ಅಂತ ಸಲೀಂ ಹೇಳಿದ್ದಾರೆ. ಅಲ್ಲದೆ ಡಿಕೆ ಶಿವಕುಮಾರ್ ಹುಡುಗರ ಬಳಿ 50 ರಿಂದ 100 ಕೋಟಿ ಇದೆ. ಡಿಕೆ ಶಿವಕುಮಾರ್ ರದ್ದು ದೊಡ್ಡ ಸ್ಕ್ಯಾಮ್ ಎಂದು ಸಲೀಂ ಹೇಳಿದ್ದಾರೆ. ಇದೇ ವೇಳೆ ಸಿದ್ದರಾಮಯ್ಯ ಬಗ್ಗೆಯೂ ಸಲೀಂ ಮತ್ತು ಪಿಎಸ್ ಉಗ್ರಪ್ಪ ಮಾತುಗಳನ್ನ ಆಡಿದ್ದು, ಸಿದ್ದರಾಮಯ್ಯ ಖಡಕ್ ಅಂದ್ರೆ ಖಡಕ್ ಆಗಿ ಮಾತಾಡ್ತಾರೆ, ಡಿಕೆಶಿ ಮಾತನಾಡುವಾಗ ತೊದಲುತ್ತಾರೆ ಎಂದು ಸಲೀಂ ಹೇಳಿದ್ದಾರೆ. ಅಲ್ಲದೆ ಅವರೇನು ಡ್ರಿಂಕ್ಸ್ ಮಾಡ್ತಾರಾ, ಡ್ರಿಂಕ್ಸ್ ಮಾಡಲ್ವಲ್ಲ ಅಂತ ವೇದಿಕೆಯಲ್ಲೇ ಸಲೀಂ ಸ್ಫೋಟಕ ಮಾತುಗಳನ್ನ ಆಡಿದ್ದಾರೆ. ಭಾರಿ ವಿವಾದ ಸೃಷ್ಟಿಸಿರುವ ಪಿಸುಮಾತಿನ ಬಗ್ಗೆ ಮಾಜಿ ಸಂಸದ ಪಿಎಸ್ ಉಗ್ರಪ್ಪ ಸ್ಪಷ್ಟನೆ ನೀಡಿದ್ದು, ನಿನ್ನೆ ಸುದ್ದಿಗೋಷ್ಠಿ ವೇಳೆ ಬಿಜೆಪಿ ಮಾತನಾಡ್ತಿರುವ ಬಗ್ಗೆ ಸಲೀಂ ಪ್ರಸ್ತಾಪಿಸಿದ್ರು ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ರಾಜಕಾರಣದಿಂದ ಆಸ್ತಿ ಗಳಿಸಿಲ್ಲ, ಅವರು ರಾಜಕಾರಣದಲ್ಲಿ ಖರ್ಚು ಮಾಡಿ ಕಳೆದುಕೊಳ್ತಿದ್ದಾರೆ. ಡಿಕೆಶಿ ಎಂದೂ ಪರ್ಸೆಂಟೇಜ್ ರಾಜಕಾರಣ ಮಾಡಿಲ್ಲ ಎಂದು ಪಿಎಸ್ ಉಗ್ರಪ್ಪ ತಿಳಿಸಿದ್ದಾರೆ. ಸಲೀಂ ಪಿಸುಗುಟ್ಟಿದ್ದನ್ನ ವೈಭವೀಕರಿಸುವ ಅಗತ್ಯವಿಲ್ಲ ಅಂತ ಹೇಳಿದ ಪಿಎಸ್ ಉಗ್ರಪ್ಪ, ಭ್ರಷ್ಟಾಚಾರ ಕಮಿಷನ್ ಕಾಂಗ್ರೆಸ್ ಪಕ್ಷಕ್ಕೆ ದೂರ, ಡಿಕೆ ಶಿವಕುಮಾರ್ಗೂ ಅದು ದೂರ ಎಂದು ತಿಳಿಸಿದ್ರು. ಅಲ್ಲದೆ ಭ್ರಷ್ಟಾಚಾರ ಯಾರೇ ಮಾಡಿದ್ರು ಅದು ತಪ್ಪು, ಆದರೆ ಡಿಕೆ ಶಿವಕುಮಾರ್ ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ. ಸಲೀಂ ಹೇಳುವ ಸಂದರ್ಭದಲ್ಲಿ ಸ್ವಲ್ಪ ಎಡವಿದ್ದಾರೆ, ಹೀಗಾಗಿ ಅದರ ಬಗ್ಗೆ ವೈಭವೀಕರಿಸುವ ಅಗತ್ಯವಿಲ್ಲ ಅಂತ ಕೆಪಿಸಿಸಿ ಕಚೇರಿಯಲ್ಲಿ ಪಿಎಸ್ ಉಗ್ರಪ್ಪ ಮನವಿ ಮಾಡಿದ್ರು. ಸಲೀಂ ಆಕಸ್ಮಿಕವಾಗಿ ಏನೋ ಮಾತನಾಡಿದ್ದಾರೆ ಅಂತ ಕೆಪಿಸಿಸಿ ಕಚೇರಿಯಲ್ಲಿ ಪಿಎಸ್ ಉಗ್ರಪ್ಪ ಹೇಳಿದ್ರು. ಸಲೀಂ ಅವರು ತಮ್ಮ ಅಭಿಪ್ರಾಯದ ಬಗ್ಗೆ ಹೇಳಿಲ್ಲ, ಬೇರೆಯವರ ಅಭಿಪ್ರಾಯದ ಬಗ್ಗೆ ಮಾತನಾಡಿದ್ದಾರೆ. ಸಲೀಂ ನೀರಾವರಿ ಇಲಾಖೆ ಹಗರಣ, ಮತ್ತೊಂದು ಸಂಘಟನೆಯ ಬಗ್ಗೆ ಮಾತನಾಡಿದ್ದಾರೆ. ಇದೇ ವೇಳೆ ಕಮಿಷನ್ ಬಗ್ಗೆ ಮಾತಾಡಿದ್ದು, ನಾನು ಅದರ ಬಗ್ಗೆ ಪ್ರತಿಕ್ರಿಯೆ ನೀಡಿಲ್ಲ, ಯಾಕಂದ್ರೆ ನಮ್ಮ ನಾಯಕರು ಕಮಿಷನ್ ಪಡೆದಿಲ್ಲ. ಅಲ್ಲದೆ ನಾನು ಸಲೀಂ ಮಾತಿಗೆ ಪ್ರತಿಕ್ರಿಯಿಸಿಲ್ಲ ಅಂತ ಸ್ವತಃ ಸಲೀಂ ಅವರೇ ಈ ಮಾತನ್ನ ಹೇಳಿದ್ದಾರೆ ಅಂತ ಉಗ್ರಪ್ಪ ತಿಳಿಸಿದ್ರು. ಶಿಸ್ತು ಸಮಿತಿ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾವು ಬದ್ಧ ಅಂತ ಕೆಪಿಸಿಸಿ ಕಚೇರಿಯಲ್ಲಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಿನ್ನೆ ನಡೆದ ಸಂಭಾಷಣೆ ನನಗೂ ಪಕ್ಷಕ್ಕೆ ಸಂಬಂಧಿಸಿದ್ದಲ್ಲ, ಆಂತರಿಕವಾಗಿ ಅವರು ಮಾತನಾಡಿದ್ದಾರೆ. ನಾವು ಮಾತನಾಡಿದ್ದನ್ನು ಮಾಧ್ಯಮಗಳು ತೋರಿಸಿವೆ. ಸಲೀಂ ಉಗ್ರಪ್ಪ ಸಂಭಾಷಣೆಗೂ ನನಗೂ ಸಂಬಂಧವಿಲ್ಲ. ರಾಜಕಾರಣದಲ್ಲಿ ಕಲ್ಲು ಚಪ್ಪಲಿ ಎಸೆಯುವವರು ಇರ್ತಾರೆ, ಜೈಕಾರ ಹಾಕುವವರು ಇರ್ತಾರೆ, ಮೊಟ್ಟೆ ಎಸೆಯುವವರು ಇರ್ತಾರೆ. ರಾಜಕಾರಣದಲ್ಲಿ ಎಲ್ಲವನ್ನೂ ಸಮಾನವಾಗಿ ಸ್ವೀಕರಿಸಬೇಕು ಎಂದು ಡಿಕೆಶಿ ಹೇಳಿದ್ರು. ನಾನು ಯಾವ ಪರ್ಸೆಂಟೇಜ್ನಲ್ಲೂ ಭಾಗಿಯಾಗಿಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಲೀಂ ಯಾವುದನ್ನೂ ಬಹಿರಂಗವಾಗಿ ಹೇಳಿಲ್ಲ, ಯಾವುದೇ ಪರ್ಸೆಂಟೇಜ್ ತೆಗೆದುಕೊಳ್ಳುವ ಅಗತ್ಯ ನನಗಿಲ್ಲ. ಗೃಹ ಸಚಿವರು ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಿಕೊಂಡು ತನಿಖೆ ಮಾಡಲಿ ಅಂತ ಡಿಕೆ ಶಿವಕುಮಾರ್ ತಿಳಿಸಿದ್ರು. ಸಲೀಂ ಹಾಗೂ ಪಿಎಸ್ ಉಗ್ರಪ್ಪ ಸಂಭಾಷಣೆಯಿಂದ ಮುಜುಗರವಾಗಿದೆ, ಹೀಗಾಗಿ ನಾನು ಇಲ್ಲಿ ಬಂದು ಸ್ಪಷ್ಟನೆ ನೀಡಿದ್ದೇನೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾನು ಯಾವುದೇ ಗುಂಪುಗಾರಿಕೆ ಮಾಡಿಲ್ಲ, ಮಾಡೋದಿಲ್ಲ. ಸಂಭಾಷಣೆ ಬಗ್ಗೆ ಕಾಂಗ್ರೆಸ್ ಶಿಸ್ತು ಪಾಲನಾ ಸಮಿತಿ ಕ್ರಮ ಕೈಗೊಳ್ಳುತ್ತೆ. ಯಾವುದೇ ಷಡ್ಯಂತ್ರ ನಡೆದಿಲ್ಲ, ಅದರ ಅಗತ್ಯವೂ ಇಲ್ಲ. ನನ್ನ ತಕ್ಕಡಿ ರಾಜ್ಯದ ಜನತೆಯ ಮತ, ತಕ್ಕಡಿ ಮಾಡುವವರು ರಾಜ್ಯದ ಜನರು, ಬಿಜೆಪಿಯವರಲ್ಲ ಎಂದು ಡಿಕೆಶಿ ಹೇಳಿದ್ರು. ಸಲೀಂರನ್ನ ಉಚ್ಚಾಟನೆ ಮಾಡಿರೋ ಕಾಂಗ್ರೆಸ್ ಉಗ್ರಪ್ಪಗೆ ಏನಂತ ನೋಟಿಸ್ ನೀಡಿದೆ? ಪಕ್ಷದಲ್ಲೂ ಹಿತಶತ್ರುಗಳು ಇದ್ದಾರೆ ಅಂತ ಡಿಕೆ ಸುರೇಶ್ ಹೇಳಿದ್ದೇಕೆ? ಬಿಜೆಪಿ ನಾಯಕರು ಏನಂತ ವ್ಯಂಗ್ಯವಾಡಿದ್ದಾರೆ? ನೋಡೋಣ ಬಂಡೆಗೆ ಡಿಚ್ಚಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬಗ್ಗೆ ಮಾತನಾಡಿದ ಉಗ್ರಪ್ಪಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಕೆಪಿಸಿಸಿ ಶಿಸ್ತು ಪಾಲನಾ ಸಮಿತಿಯಿಂದ ನೋಟಿಸ್ ಜಾರಿಗೊಳಿಸಲಾಗಿದೆ. ಕೆಪಿಸಿಸಿ ಶಿಸ್ತು ಪಾಲನಾ ಸಮಿತಿ ಅಧ್ಯಕ್ಷ ರೆಹಮಾನ್ ಖಾನ್ ವಿಎಸ್ ಉಗ್ರಪ್ಪಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷದಿಂದ ಸಲೀಂರನ್ನ ಉಚ್ಚಾಟನೆ ಮಾಡಲಾಗಿದೆ. 6 ವರ್ಷ ಪಕ್ಷದಿಂದ ಉಚ್ಚಾಟನೆ ಮಾಡಿ ಕಾಂಗ್ರೆಸ್ ಕ್ರಮ ಕೈಗೊಂಡಿದೆ. ವಿಎಸ್ ಉಗ್ರಪ್ಪ ಮತ್ತು ಸಲೀಂ ಪಿಸುಮಾತಿನ ಬಗ್ಗೆ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯಿಸಿದ್ದು, ಡಿಕೆ ಶಿವಕುಮಾರ್ ಇಮೇಜ್ ಹಾಳು ಮಾಡುವ ಕೆಲಸ ಎದ್ದು ಕಾಣಿಸ್ತಿದೆ ಅಂತ ಕಿಡಿಕಾರಿದ್ದಾರೆ. ನಮ್ಮ ಪಕ್ಷದಲ್ಲೂ ಹಿತಶತ್ರುಗಳು ಇದ್ದಾರೆ. ಸಲೀಂ ಉಗ್ರಪ್ಪನವರು ಪಕ್ಷವನ್ನ ತುಂಬಾ ಚೆನ್ನಾಗಿ ಮುನ್ನಡೆಸುತ್ತಿದ್ದಾರೆ. ಅವರ ಮಾರ್ಗದರ್ಶನದಲ್ಲೇ ಇನ್ಮುಂದೆ ಕೆಲಸ ಮಾಡೋಣ ಅಂತ ಸಂಸದ ಡಿಕೆ ಸುರೇಶ್ ವ್ಯಂಗ್ಯವಾಡಿದ್ದಾರೆ. ಡಿಕೆಶಿ ಕುರಿತು ಉಗ್ರಪ್ಪ ಸಲೀಂ ಮಾತುಕತೆ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಕುಟುಕಿದ್ದಾರೆ. ಡಿಕೆಶಿ ಬಗ್ಗೆ ಅವರ ಪಕ್ಷದವರೇ ಹೇಳಿದ ಮಾತನ್ನ ಜನ ಕೇಳ್ತಿದ್ದಾರೆ. ಡಿಕೆಶಿ ಮೇಲೆ ಇಡಿ ಸಿಬಿಐ ದಾಳಿಯಾದಾಗ ರಾಜಕೀಯ ಪ್ರೇರಿತ ಎಂದವರಿಗೆ ಅವರದ್ದೇ ಪಕ್ಷದವರು ಸಾಕ್ಷ್ಯ ನೀಡಿದ್ದಾರೆ ಅಲ್ಲದೆ ತಕ್ಕಡಿ ಮೇಲೇಳ್ತಿಲ್ಲ ಅನ್ನೋ ಮೂಲಕ ಕಾಂಗ್ರೆಸ್ಸಿಗೆ ಭವಿಷ್ಯವಿಲ್ಲ ಎಂದು ಕಾಂಗ್ರೆಸ್ ಮುಖಂಡರೇ ಗುಟ್ಟಾಗಿ ಒಪ್ಪಿಕೊಂಡಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಕುಳಿತು ಸತ್ಯ ಹೇಳಿದವರಿಗೆ ಧನ್ಯವಾದ ಎಂದು ವ್ಯಂಗ್ಯವಾಡಿದ್ದಾರೆ. ನಾನು ಮೊದಲೇ ಹೇಳಿದ್ದೆ, ಈಗ ಅದು ಸತ್ಯವಾಗಿದೆ ಅಂತ ಸಚಿವ ಈಶ್ವರಪ್ಪ ಹೇಳಿದ್ದಾರೆ. ಕೈ ನಾಯಕರ ಗುಸುಗುಸು ಮಾತಿನ ಬಗ್ಗೆ ಸಚಿವ ಈಶ್ವರಪ್ಪ ಪ್ರತಿಕ್ರಿಯೆ ನೀಡಿದ್ದು, ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟವಾಗುತ್ತೆ ಎಂದು ಹೇಳಿದ್ದೆ ಅಂತ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದವರು, ರಾಜ್ಯ ಕಾಂಗ್ರೆಸ್ನಲ್ಲಿ ಗುಂಪುಗಾರಿಕೆ ಹೆಚ್ಚಾಗಿದ್ದು, ಸಿದ್ದರಾಮಯ್ಯ ಟೀಂ ಡಿಕೆಶಿ ವಿರುದ್ಧ ಆರೋಪ ಮಾಡಿದೆ. ಅದೇ ರೀತಿ ಡಿಕೆಶಿ ಟೀಂ ಸಿದ್ದರಾಮಯ್ಯ ವಿರುದ್ಧ ಮಾತಾಡುತ್ತೆ ಅಂತ ತಿಳಿಸಿದ್ರು. ಕೋಟಿ ಡೀಲ್ ಕುರಿತು ಉಗ್ರಪ್ಪ ದೂರು ಕೊಟ್ಟರೆ ತನಿಖೆ ಮಾಡಿಸ್ತೇವೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಬಾಯ್ಮಾತಿನಲ್ಲಿ ಕಿವಿಯಲ್ಲಿ ಹೇಳಿದ್ರೆ ಅದು ಬೊಗಳೆಯಾಗುತ್ತೆ. ಭ್ರಷ್ಟಾಚಾರ ಮುಕ್ತವಾಗಬೇಕೆಂಬ ಕಾಳಜಿ ಇದ್ರೆ ದೂರು ಕೊಡ್ಲಿ. ದೂರು ಕೊಟ್ಟರೆ ಎಲ್ಲಾ ಸತ್ಯವನ್ನ ಬಯಲು ಮಾಡ್ತೇವೆ ಎಂದು ಗೃಹ ಸಚಿವ ಆರಗ ಜ್ಞಾನೇಂದ್ರ ತಿಳಿಸಿದ್ದಾರೆ. ಡಿಕೆಶಿ ವಿರುದ್ಧದ ಕೋಟಿ ಡೀಲ್ ಆರೋಪ ಬಗ್ಗೆ ಬಿಜೆಪಿ ನಾಯಕ ಸಿಟಿ ರವಿ ಟ್ವೀಟ್ ಮಾಡಿದ್ದು, ಕೊತ್ವಾಲ್ ರಾಮಚಂದ್ರನ ಶಿಷ್ಯನ ಬ್ರಹ್ಮಾಂಡ ಭ್ರಷ್ಟಾಚಾರ ಅವರ ಪಕ್ಷದ ಮುಖಂಡರಿಂದಲೇ ಬಹಿರಂಗವಾಗಿದೆ. ಹಾಗಾದ್ರೆ ಕೆಪಿಸಿಸಿಗೆ ಎಂಥ ದುರ್ಗತಿ ಬಂದಿರಬಹುದು ಅಂತ ಡಿಕೆಶಿಗೆ ಟ್ವೀಟ್ ಮೂಲಕ ಸಿಟಿ ರವಿ ಟಾಂಗ್ ಕೊಟ್ಟಿದ್ದಾರೆ. ಅಲ್ಲದೆ ಸಿದ್ದರಾಮಯ್ಯ ಶಿಷ್ಯ ಪಡೆಯಿಂದ ನಿಮ್ಗೆ ಖೆಡ್ಡ ತೋಡಲು ಸಜ್ಜಾಗಿರುವಂತೆ ಕಾಣ್ತಿದೆ. ಒಂದ್ ಕಡೆ ತಮ್ಮ ನಾಯಕನನ್ನ ಹೊಗಳಿ ಇನ್ನೊಂದ್ ಕಡೆ ನಿಮ್ಮನ್ನ ಬೆತ್ತಲಾಗಿಸಲು ಹೊರಟಿದಂತಿದೆ. ಡಿಕೆಶಿ ಯಾವುದಕ್ಕೂ ಎಚ್ಚೆತ್ತುಕೊಳ್ಳುವುದು ಒಳಿತು ಅಂತ ಸಲಹೆ ನೀಡಿದ್ದಾರೆ. ವಿಎಸ್ ಉಗ್ರಪ್ಪ ಸಲೀಂ ಸ್ಫೋಟಕ ಮಾತುಗಳು ಬಹಿರಂಗವಾದ ಬೆನ್ನಲ್ಲೇ ಕಾಂಗ್ರೆಸ್ ಬಗ್ಗೆ ರಾಜ್ಯ ಬಿಜೆಪಿ ವ್ಯಂಗ್ಯವಾಡಿದೆ. ಸ್ವಪಕ್ಷೀಯರಿಂದಲೇ ಕಾಂಗ್ರೆಸ್ ಅಧ್ಯಕ್ಷರ ಬಗ್ಗೆ ಗುಣಗಾನವಾಗಿದೆ. ನಿಮ್ಮ ಬಗ್ಗೆ ನಿಮ್ಮವರೇ ಆಡಿದ ಮಾತಿಗೆ ಸ್ಪಷ್ಟನೆ ಬೇಕಲ್ಲವೇ ಅಂತ ರಾಜ್ಯ ಬಿಜೆಪಿ ಕಾಂಗ್ರೆಸ್ ನಾಯಕರಿಗೆ ಪ್ರಶ್ನೆ ಮಾಡಿದೆ. ಕೆಪಿಸಿಸಿ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ ಭ್ರಷ್ಟಾಚಾರವನ್ನ ಕಾಂಗ್ರೆಸ್ನ ರಾಜ್ಯ ಪದಾಧಿಕಾರಿಗಳೇ ತೆರೆದಿಟ್ಟಿದ್ದಾರೆ. ಭ್ರಷ್ಟಾಚಾರಕ್ಕೆ ಕಾಂಗ್ರೆಸ್ ತವರು ಮನೆಯಾಗಿದೆ ಎಂದು ಭ್ರಷ್ಟಾಧ್ಯಕ್ಷ ಅಂತ ಟ್ಯಾಗ್ ಮಾಡಿ ಬಿಜೆಪಿ ಟ್ವೀಟ್ ಮಾಡಿದೆ. ಕಾಂಗ್ರೆಸ್ ನಾಯಕರ ಮಾತಿನ ಬಗ್ಗೆ ಟ್ವೀಟ್ನಲ್ಲೇ ಬಿಜೆಪಿ ಟಾಂಗ್ ಕೊಟ್ಟಿದೆ. ಮುಖ್ಯಮಂತ್ರಿ ಹಾಗೂ ಡಿಕೆ ಶಿವಕುಮಾರ್ ಕನಸಿಗೆ ಸ್ವತಃ ಕಾಂಗ್ರೆಸ್ ನಾಯಕರೇ ಎಳ್ಳು ನೀರು ಬಿಟ್ಟಿದ್ದಾರೆ. ನಿಮ್ಮ ಅಧ್ಯಕ್ಷಗಿರಿಯ ತಕ್ಕಡಿ ಏಳ್ತಿಲ್ಲ ಅಂತ ಸ್ವಪಕ್ಷೀಯರೇ ಶರ ಬರೆದು ಬಿಟ್ಟಿದ್ದಾರೆ. ಈ ಮಾತುಗಳು ಸಿದ್ದರಾಮಯ್ಯರ ಡಿಕೆಶಿ ಪದಚ್ಯುತಿ ಎಂಬ ಮಾಸ್ಟರ್ ಪ್ಲಾನ್ ಭಾಗನ ಅಂತ ಟ್ವೀಟ್ ಮಾಡಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಟೀಕೆ ಮಾಡಿದೆ. ಕಾಂಗ್ರೆಸ್ ವಿರುದ್ಧ ರಾಜ್ಯ ಬಿಜೆಪಿ ಟ್ವೀಟ್ನಲ್ಲಿ ವಾಗ್ದಾಳಿ ಮುಂದುವರೆಸಿದ್ದು, ಡಿಕೆಶಿ ಅವರೇ ನಿಮ್ಮ ಹುಡುಗರ ಬಳಿ 50 ರಿಂದ 100 ಕೋಟಿ ಇದೆಯಂತೆ. ಹಾಗಾದ್ರೆ ಕೆಪಿಸಿಸಿ ಅಧ್ಯಕ್ಷರಾದ ನಿಮ್ಮ ಬಳಿ ಎಷ್ಟಿರಬಹುದು? ಇದು ಕೆಪಿಸಿಸಿ ಕಚೇರಿಯಿಂದಲೇ ಎದ್ದಿರುವ ಅಧಿಕೃತ ಅನುಮಾನ ಅಂತ ವ್ಯಂಗ್ಯವಾಡಿದೆ. ಪ್ರತಿ ಬಾರಿ ದೆಹಲಿ ಭೇಟಿಯ ಬಳಿಕ ಡಿಕೆಶಿ ಅವರ ಪದಚ್ಯುತಿಗೆ ಸಿದ್ದರಾಮಯ್ಯ ತಂತ್ರ ಹೆಣೆಯುತ್ತಾರೆ. ತಂತ್ರದ ಭಾಗವಾಗಿ ಇಂದಿನ ಪ್ರಹಸನ ಬಿಡುಗಡೆಯಾಗಿದೆ. ಡಿಕೆಶಿ ಅವರ ಬಗ್ಗೆ ಇಂದು ಕೆಪಿಸಿಸಿ ಕಚೇರಿಯಲ್ಲಿ ಸತ್ಯ ಬಿಚ್ಚಿಟ್ಟವರು ಸಿದ್ದರಾಮಯ್ಯ ಅವರ ಶಿಷ್ಯರು ಅಂತ ಬಿಜೆಪಿ ಟ್ವೀಟ್ ಮಾಡಿದೆ. ತಾರಕಕ್ಕೇರಿದ್ದೆಗೆ ಸಿದ್ದು ಎಚ್ಡಿಕೆ ಪುಟಗೋಸಿ ಯುದ್ಧ, ಮೈತ್ರಿ ಪತನದ ಬಗ್ಗೆ ಟಗರು ದಳಪತಿ ಏಟು ಎದುರೇಟು ಹೇಗಿತ್ತು, ತಮ್ಮನ್ನ ಭೇಟಿಯಾಗಿದ್ದ ಬಗ್ಗೆ ಬಿಎಸ್ವೈ ಹೇಳಿದ್ದೇನು ನೋಡೋಣ ಏಟು ಎದುರೇಟು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಹೇಳಿಕೆಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ಪುಟ್ಕೋಸಿ ವಿಪಕ್ಷ ಸ್ಥಾನಕ್ಕಾಗಿ ಇದೆಲ್ಲ ಮಾಡಿದ್ದೀರಿ ಎಂದಿದ್ದ ಕುಮಾರಸ್ವಾಮಿ ಆರೋಪಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ. ಎಚ್ಡಿ ದೇವೇಗೌಡರು ವಿರೋಧ ಪಕ್ಷದ ನಾಯಕರಾಗಿದ್ದರು, ಹಾಗಾದ್ರೆ ಅದು ಕೂಡ ಪುಟ್ಕೋಸಿ ಹುದ್ದೆನಾ ಎಂದು ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಸಿಎಂ ಆಗಿದ್ದವರು ಜವಾಬ್ದಾರಿಯಿಂದ ಮಾತನಾಡಬೇಕು, ಸಾಂವಿಧಾನಿಕ ಹುದ್ದೆ ಬಗ್ಗೆ ಲಘುವಾಗಿ ಮಾತನಾಡಬಾರದು ಎಂದು ಟಾಂಗ್ ಕೊಟ್ಟಿದ್ದಾರೆ.
ಸಿದ್ದರಾಮಯ್ಯ ಯಡಿಯೂರಪ್ಪರನ್ನ ಭೇಟಿಯಾಗಿದ್ರು. ಇದೇ ಕಾರಣಕ್ಕೆ ಬಿಎಸ್ವೈ ಆಪ್ತರ ಮನೆ ಮೇಲೆ ಐಟಿ ದಾಳಿಯಾಗಿದೆ ಅಂತ ಕುಮಾರಸ್ವಾಮಿ ಆರೋಪಿಸಿದ್ರು. ಇದಕ್ಕೆ ಸವಾಲ್ ಹಾಕಿರೋ ಸಿದ್ದರಾಮಯ್ಯ, ಯಡಿಯೂರಪ್ಪ ಹುಟ್ಟುಹಬ್ಬದ ದಿನ ನಾನು ಭೇಟಿಯಾಗಿದ್ದೆ. ಆನಂತರ ಯಡಿಯೂರಪ್ಪರನ್ನ ನಾನು ಭೇಟಿ ಮಾಡಿಲ್ಲ. ನಾನು ಬಿಎಸ್ವೈ ಭೇಟಿಯಾಗಿದ್ದು ಸಾಬೀತುಪಡಿಸಿದ್ರೆ ರಾಜಕೀಯ ಸನ್ಯಾಸ ಸ್ವೀಕರಿಸ್ತೇನೆ ಅಂತ ಕಲಬುರಗಿಯಲ್ಲಿ ಸವಾಲ್ ಹಾಕಿದ್ದಾರೆ. ಮೈತ್ರಿ ಸರ್ಕಾರ ಪತನಕ್ಕೆ ಎಚ್ಡಿ ಕುಮಾರಸ್ವಾಮಿಯೇ ಕಾರಣ ಅಂತ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಮೈತ್ರಿ ಸರ್ಕಾರ ಪತನದ ವೇಳೆ ಕುಮಾರಸ್ವಾಮಿ 9 ದಿನ ಅಮೆರಿಕ ಪ್ರವಾಸಕ್ಕೆ ಹೋಗಿದ್ರು. ಆಗ ನಾನು ಕುಮಾರಸ್ವಾಮಿಗೆ ಫೋನ್ ಮಾಡಿ ಶಾಸಕರು ಪಕ್ಷ ಬಿಟ್ಟು ಹೋಗ್ತಿದ್ದಾರೆ ಬನ್ನಿ ಎಂದು ಹೇಳಿದ್ದೆ. ಆದರೆ ಕುಮಾರಸ್ವಾಮಿ ನನ್ನ ಮಾತು ಕೇಳಿಲ್ಲ. ಹೀಗಾಗಿ ಅವರಿಂದಲೇ ಮೈತ್ರಿ ಸರ್ಕಾರ ಪತನವಾಯಿತು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಅದೇ ಯಾರಾದ್ರೂ ಹೋಟೆಲ್ನಲ್ಲಿದ್ದು ಆಡಳಿತ ನಡೆಸ್ತಾರಾ ಎಂದು ಪ್ರಶ್ನಿಸಿದ್ದು, ಎಚ್ಡಿಕೆಯನ್ನ ಶಾಸಕರು ಭೇಟಿಯಾಗುವುದಕ್ಕೆ ಆಗ್ತಿರ್ಲಿಲ್ಲ, ಶಾಸಕರ ಸಮಸ್ಯೆಯನ್ನ ಕೇಳ್ತಿರ್ಲಿಲ್ಲ. ಹೀಗಾಗಿ ಅವರಿಂದಲೇ ಮೈತ್ರಿ ಸರ್ಕಾರ ಪತನವಾಯಿತು ಎಂದು ತಿಳಿಸಿದ್ರು. ಸಿದ್ದರಾಮಯ್ಯ ಭೇಟಿ ಕುರಿತ ಕುಮಾರಸ್ವಾಮಿ ಆರೋಪಕ್ಕೆ ಬಿಎಸ್ವೈ ಸ್ಪಷ್ಟನೆ ನೀಡಿದ್ದು, ಸಿದ್ದರಾಮಯ್ಯರನ್ನ ನಾನು ವೈಯಕ್ತಿಕವಾಗಿ ಭೇಟಿ ಮಾಡಿದ್ದೆ ಅಂತ ಟ್ವೀಟ್ ಮಾಡಿದ್ದಾರೆ. 2020 ಫೆಬ್ರವರಿ 27ರ ಹುಟ್ಟುಹಬ್ಬದಂದು ಭೇಟಿಯಾಗಿದ್ದೆ. ಅದನ್ನ ಹೊರತುಪಡಿಸಿದ್ರೆ ವೈಯಕ್ತಿಕವಾಗಿ ಭೇಟಿ ಮಾಡಿಲ್ಲ. ಹಾಗೆ ಭೇಟಿ ಮಾಡುವ ಅಗತ್ಯವೂ ನನಗಿಲ್ಲ ಎಂದು ಬಿಎಸ್ವೈ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಮತ್ತೊಮ್ಮೆ ಪಕ್ಷವನ್ನ ಅಧಿಕಾರಕ್ಕೆ ತರಲು ಶ್ರಮಿಸುತ್ತಿದ್ದು, ಈ ಗುರಿ ತಲುಪುವ ತನಕ ನಾನು ವಿರಮಿಸುವುದಿಲ್ಲ. ನಂಬಿದ ಸಿದ್ಧಾಂತಗಳೊಂದಿಗೆ ರಾಜಿ ಇಲ್ಲ, ಆಗುವುದೂ ಇಲ್ಲ ಅಂತ ಬಿಎಸ್ವೈ ಟ್ವೀಟ್ ಮಾಡಿದ್ದಾರೆ. ಮೈತ್ರಿ ಸರ್ಕಾರ ಬೀಳುವುದಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕಾರಣ ಅಂತ ಮಾಜಿ ಸಿಎಂ ಎಚ್ಡಿಕೆ ವಾಗ್ದಾಳಿ ನಡೆಸಿದ್ದಾರೆ. ರಾಮನಗರ ತಾಲೂಕಿನ ಬಿಡದಿ ಬಳಿಯ ಕೇತಗಾನಹಳ್ಳಿಯಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಶಾಸಕರನ್ನ ಎತ್ತಿಕಟ್ಟಿ ನಾನು ಸರ್ಕಾರ ಮಾಡುವುದಕ್ಕೆ ಬಿಡಲಿಲ್ಲ. ನಾನು ಸಿಎಂ ಆಗಿದ್ದಾಗ ಜನರಿಗೆ ಸುಲಭವಾಗಿ ಸಿಗ್ತಿದ್ದೆ, ನೀವು ಜನರಿಗೆ ಸಿಗ್ತಿರ್ಲಿಲ್ಲ. ಮಧ್ಯಾಹ್ನ ಗಡದ್ದಾಗಿ ತಿಂದು ಮನೆಯಲ್ಲಿ ನಿದ್ದೆ ಮಾಡ್ತಿದ್ರಿ. ಹೋಗ್ಲಿ, ಸಂಜೆ 6 ಗಂಟೆ ನಂತರನಾದ್ರೂ ಯಾರಿಗಾದ್ರೂ ಸಿಗ್ತಿದ್ರಾ ಅಂತ ಸಿದ್ದುಗೆ ಎಚ್ಡಿಕೆ ಗುದ್ದು ಕೊಟ್ಟಿದ್ದಾರೆ. ನಾನು 1996ರಲ್ಲಿ ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದೆ. ಆದರೆ ಸಿದ್ದರಾಮಯ್ಯ ಹಂಗಿನಲ್ಲಿ ರಾಜಕಾರಣಕ್ಕೆ ಬಂದಿಲ್ಲ ಅಂತಾನು ಸಿದ್ದು ವಿರುದ್ಧ ಎಚ್ಡಿಕೆ ಹರಿಹಾಯ್ದಿದ್ದಾರೆ. 1985ರಲ್ಲಿ ದೇವೇಗೌಡರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಆಗ್ಲೇ ನಾನು ದೇವೇಗೌಡರ ಪರವಾಗಿ ಪ್ರಚಾರ ಮಾಡಿ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೆ. ಜನತಾ ದಳದಲ್ಲಿದ್ದಾಗ ಸಿದ್ದರಾಮಯ್ಯನವರು ಸೋತಿದ್ರು. ಆಗ ಸಿದ್ದರಾಮಯ್ಯನವರು ಕಣ್ಣೀರು ಹಾಕಿದ್ರು. ನಾನು ಕಪ್ಪು ಕೋಟ್ ಹಾಕಿಕೊಂಡು ಹೋಗ್ತೇನೆ ಅಂತ ಹೇಳಿದ್ರು. ಆಗ ಸಿದ್ದರಾಮಯ್ಯಗೆ ದೇವೇಗೌಡರು ಧೈರ್ಯ ಹೇಳಿದ್ರು ಅಂತ ಸಿದ್ದು ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಾನು ತಾಜ್ ವೆಸ್ಟ್ ಎಂಡ್ನಲ್ಲಿ ಮಜಾ ಮಾಡಲು ಇರಲಿಲ್ಲ, ರೈತರ ಸಾಲ ಮನ್ನಾ ಮಾಡಲು ಕೆಲಸ ಮಾಡ್ತಿದ್ದೆ ಅಂತ ಎಚ್ಡಿಕೆ ಹೇಳಿದ್ದಾರೆ. ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಿದೆ. ನಿಮ್ಮಿಂದಾಗಿ ನಾನು ರೈತರ ಸಾಲ ಮನ್ನಾ ಮಾಡಿಲ್ಲ. ನಿಮ್ಮ ಶಾಸಕರು ಕೆಲಸಕ್ಕಾಗಿ ಇಸ್ಪೀಟ್ ಎಲೆ ಎಸೆದಂತೆ ಅರ್ಜಿಯನ್ನ ಎಸೆದಿದ್ರು ಅಂತ ಸಿದ್ದರಾಮಯ್ಯ ವಿರುದ್ಧ ಆರೋಪಗಳ ಸುರಿಮಳೆ ಸುರಿದಿದ್ದಾರೆ. ಮೈತ್ರಿ ಸರ್ಕಾರ ಪತನದ ವೇಳೆ ಆದಿಚುಂಚನಗಿರಿ ಕಾರ್ಯಕ್ರಮಕ್ಕಾಗಿ ನಾನು ಅಮೆರಿಕಕ್ಕೆ ಹೋಗಿದ್ದೆ. ಆಗ ನನಗೆ ಕರೆ ಮಾಡಿದ್ದಾಗ ಸಿದ್ದರಾಮಯ್ಯ ಹೇಳಿದ್ದಾರೆ. ಆದ್ರೆ ಯಾವ ಸಂಖ್ಯೆಗೆ ಕರೆ ಮಾಡಿದ್ದೀರಿ ಅಂತ ತೋರಿಸಿ ಅಂತ ಸಿದ್ದುಗೆ ಎಚ್ಡಿಕೆ ಪ್ರಶ್ನೆ ಮಾಡಿದ್ದಾರೆ. ವಿರೋಧ ಪಕ್ಷ ಸ್ಥಾನಕ್ಕೆ ನಾನು ಅವಮಾನ ಮಾಡ್ತಿಲ್ಲ. ಇಂತಹ ವ್ಯಕ್ತಿಯಿಂದ ವಿಪಕ್ಷ ನಾಯಕ ಸ್ಥಾನಕ್ಕೆ ಅವಮಾನ ಅಂತ ಮಾಜಿ ಸಿಎಂ ಎಚ್ಡಿಕೆ ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ದಿದ್ದಾರೆ. ಎಚ್ಡಿ ದೇವೇಗೌಡ ವಿಪಕ್ಷ ನಾಯಕ ಆಗಿದ್ರು. ಹಾಗಿದ್ರೆ ಅವರು ಕೂಡ ಪುಟ್ಕೋಸಿನ ಅಂತ ಪ್ರಶ್ನಿಸಿದ್ದು ಸಿದ್ದು ಮಾತಿನ ವಿರುದ್ಧ ಎಚ್ಡಿಕೆ ಕೋಪ ಪ್ರದರ್ಶಿಸಿದ್ದಾರೆ. ದೇವೇಗೌಡರು ವಿಪಕ್ಷ ನಾಯಕರಾಗಿ ಕೆಲಸ ಮಾಡಿದ್ರು. ಅವರಂತೆ ಕೆಲಸ ಮಾಡಲು ಸಿದ್ದರಾಮಯ್ಯಗೆ ಆಗುತ್ತಾ ಅಂತ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ ಎಚ್ಡಿಕೆ, ಯಾರೋ ಕಟ್ಟಿರುವ ಹುತ್ತದಲ್ಲಿ ನೀವು ಸೇರಿಕೊಳ್ತೀರಿ. ನೀವು ನನ್ನ ಬಗ್ಗೆ ಲಘುವಾಗಿ ಮಾತನಾಡಬೇಡಿ. ನೀವು ನನ್ನ ಬಗ್ಗೆ ಮಾತನಾಡುವುದನ್ನ ಬಿಡದಿದ್ರೆ ನಾನು ನಿಮ್ಮ ಬಗ್ಗೆ ಮಾತನಾಡುವುದನ್ನ ಬಿಡಲ್ಲ ಅಂತ ಸಿದ್ದರಾಮಯ್ಯಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಜಾತಿ ಗಣತಿ ವರದಿ ಬಗ್ಗೆ ಎಲ್ಲಿ ಹೋದ್ರೂ ಚರ್ಚೆ ಮಾಡ್ತೀರಿ. ನೀವು 170 ಕೋಟಿ ಕೊಟ್ಟು ಜಾತಿ ಗಣತಿ ಮಾಡಿಸಿದ್ದೀರಿ. ನಿಮ್ಮ ಅವಧಿಯಲ್ಲಿ ಯಾಕೆ ವರದಿಯನ್ನ ಸ್ವೀಕರಿಸಲಿಲ್ಲ? ನಿಮ್ಮ ರಾಜಕೀಯ ನಾಟಕಕ್ಕೆ ಜಾತಿ ಗಣತಿ ಮಾಡಿಸಿದ್ದೀರಿ ಅಂತ ಎಚ್ಡಿ ಕುಮಾರಸ್ವಾಮಿ ಹರಿಹಾಯ್ದಿದ್ದಾರೆ. ಬೆಂಗಳೂರಲ್ಲಿ ಆತಂಕ ಮೂಡಿಸಿದ್ದ ಸೂಟ್ ಕೇಸ್ಗಳಲ್ಲಿ ಸಿಕ್ಕಿದ್ದೇನು? ಸಿದ್ದರಾಮಯ್ಯರೇ ವಿಡಿಯೋ ಬಿಟ್ಟಿದ್ದಾರೆ ಅಂತ ಬಾಂಬ್ ಸಿಡಿಸಿದ್ಯಾರು? ಭಾರೀ ಮಳೆಗೆ ಕೆರೆಕಟ್ಟೆ ಒಡೆದಿದ್ದಲ್ಲಿ ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಬೆಂಗಳೂರಿನ ಬಿಬಿಕೆ ಅಯ್ಯಂಗಾರ್ ರಸ್ತೆಯಲ್ಲಿ ಪತ್ತೆಯಾಗಿದ್ದ ಅನುಮಾನಾಸ್ಪದ ಸೂಟ್ ಕೇಸ್ಗಳು ಭಾರಿ ಆತಂಕ ಸೃಷ್ಟಿಸಿದ್ದವು. ಈ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದ ಪೊಲೀಸರು ಉಪ್ಪಾರಪೇಟೆ ಠಾಣಾ ವ್ಯಾಪ್ತಿ ಖಾಲಿ ಮೈದಾನದಲ್ಲಿ ಸೂಟ್ ಕೇಸ್ಗಳನ್ನು ಓಪನ್ ಮಾಡಿದ್ದಾರೆ. ಆ ವೇಳೆ ಒಂದು ಸೂಟ್ ಕೇಸ್ನಲ್ಲಿ ಬೆಡ್ಶೀಟ್, ಬಟ್ಟೆಗಳು ಪತ್ತೆಯಾಗಿದ್ರೆ ಮತ್ತೊಂದರಲ್ಲಿ ಸೀರೆ, ಪಂಚೆ, ಟವಲ್ ಪತ್ತೆಯಾಗಿದೆ. ಅನುಮಾನಾಸ್ಪದವಾಗಿ ಸೂಟ್ಕೇಸ್ ಪತ್ತೆಯಾಗಿದ್ದ ಪ್ರಕರಣ ಸಂಬಂಧ ಬೆಂಗಳೂರು ಪಶ್ಚಿಮ ವಿಭಾಗ ಡಿಸಿಪಿ ಸಂಜೀವ್ ಪ್ರತಿಕ್ರಿಯೆ ನೀಡಿದ್ದು, ಸೂಟ್ಕೇಸ್ ಮಾಲೀಕರು ಯಾರು ಅಂತ ಪತ್ತೆ ಹಚ್ಚಲಾಗ್ತಾ ಇದೆ ಅಂತ ಹೇಳಿದ್ರು. ಬಿಬಿಕೆ ಅಯ್ಯಂಗಾರ್ ರಸ್ತೆಯಲ್ಲಿ 2 ಸೂಟ್ಕೇಸ್ ಪತ್ತೆಯಾಗಿತ್ತು. ಸೂಟ್ಕೇಸ್ ಯಾರು ಬಿಟ್ಟು ಹೋಗಿದ್ದಾರೆ ಅಂತ ಗೊತ್ತಿರಲಿಲ್ಲ. ಸೂಟ್ಕೇಸ್ ಓಪನ್ ಮಾಡಿದಾಗ ಸ್ಫೋಟಕಗಳು ಇರಲಿಲ್ಲ. ಬಟ್ಟೆ ಬರೆ ಒಂದು ಐಡಿ ಕಾರ್ಡ್ ಸಿಕ್ಕಿದ್ದು ಸಿಸಿಟಿವಿ ಪರಿಶೀಲನೆ ನಡೆಸ್ತಾ ಇದ್ದೇವೆ ಅಂತ ಡಿಸಿಪಿ ಸಂಜೀವ್ ತಿಳಿಸಿದ್ದಾರೆ. ಡಿಕೆ ಶಿವಕುಮಾರ್ ರನ್ನ ಮುಗಿಸಲೆಂದೇ ಸಿದ್ದರಾಮಯ್ಯ ವಿಡಿಯೋ ಬಿಟ್ಟಿದ್ದಾರೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಬಾಂಬ್ ಸಿಡಿಸಿದ್ದಾರೆ. ಉಗ್ರಪ್ಪ ಸಲೀಂ ಮಾತನಾಡಿದ ವಿಡಿಯೋವನ್ನ ಸಿದ್ದರಾಮಯ್ಯನವರೇ ಬಿಟ್ರ, ಇಲ್ಲ ಅವರೇ ಕೊಟ್ರೋ ಅಂತ ಎಚ್.ಡಿ.ಕೆ ಪ್ರಶ್ನಿಸಿದ್ರು. ಡಿಕೆಶಿ ಬಗ್ಗೆ ಮಾತನಾಡಿದ್ದು ನಿಮ್ಮ ಪಟಾಲಂನವರೇ ತಾನೇ ಅಂತ ಕೇಳಿದ್ದಾರೆ. ಅಲ್ಲದೆ ಪಾಪ ಡಿಕೆಶಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ಶ್ರಮ ಪಡ್ತಿದ್ದಾರೆ, ಆದ್ರೆ ಡಿಕೆಶಿಯನ್ನ ಮನೆಗೆ ಕಳಿಸೋದಕ್ಕೆ ಬೇಕಾದ್ದನ್ನೆಲ್ಲ ಮಾಡ್ತಾ ಇದ್ದೀರಿ ಅಂತ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಹಾವೇರಿ ಜಿಲ್ಲೆ ಹಾನಗಲ್ ಉಪಚುನಾವಣೆಯ ಬಿಜೆಪಿ ಬಂಡಾಯ ಅಭ್ಯರ್ಥಿ ಸಿಆರ್ ಬಳ್ಳಾರಿ ನಾಮಪತ್ರ ವಾಪಸ್ ಪಡೆದಿದ್ದಾರೆ. ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಸಿಆರ್ ಬಳ್ಳಾರಿ ಟಿಕೆಟ್ ಸಿಗದಿದ್ದಕ್ಕೆ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದರು. ಆದರೆ ಸಚಿವ ಮುರುಗೇಶ್ ನಿರಾಣಿ ಮನವೊಲಿಕೆ ನಂತರ ನಾಮಪತ್ರ ವಾಪಸ್ ಪಡೆದಿದ್ದಾರೆ. ಅಲ್ಲದೆ ಬಿಜೆಪಿ ಅಭ್ಯರ್ಥಿ ಶಿವರಾಜ ಸಜ್ಜನರ್ ಪರ ಪ್ರಚಾರದಲ್ಲಿ ಪಾಲ್ಗೊಳ್ಳೋದಾಗಿ ಹೇಳಿದ್ದಾರೆ. ವಿದ್ಯುತ್ ಸ್ಥಾವರಗಳಿಗೆ ಕಲ್ಲಿದ್ದಲು ರವಾನೆ ಹೆಚ್ಚಿಸಲಾಗಿದೆ ಅಂತ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಅವರು, ಉಷ್ಣ ವಿದ್ಯುತ್ ಸ್ಥಾವರಗಳಿಗೆ 2 ದಶಲಕ್ಷ ಟನ್ಗಳಿಗಿಂತ ಹೆಚ್ಚು ಕಲ್ಲಿದ್ದಲು ಸರಬರಾಜು ಮಾಡಲಾಗ್ತಾ ಇದೆ. ವಿದ್ಯುತ್ ಸ್ಥಾವರದಲ್ಲಿ ಸಾಕಷ್ಟು ಕಲ್ಲಿದ್ದಲು ಸಂಗ್ರಹ ಇದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಹಿತಿ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಚೊಕ್ಕನಹಳ್ಳಿ ಗ್ರಾಮದ ಸುತ್ತಮುತ್ತ ಭಾರೀ ಮಳೆ ಸುರಿತಾ ಇದ್ದರಿಂದ ಕೆರೆ ಕಟ್ಟೆ ಹೊಡೆದಿದೆ. ಪರಿಣಾಮ ಭಾರೀ ನೀರು ಜಮೀನಿಗೆ ನುಗ್ಗಿದ್ದರಿಂದ ಅಪಾರ ಬೆಳೆ ಹಾಳಾಗಿ ರೈತರನ್ನ ಕಂಗಾಲಾಗಿಸಿದೆ. ಅಲ್ಲದೆ ರಭಸವಾಗಿ ಹರಿದ ಮಳೆ ನೀರಿಗೆ ಭತ್ತ, ರಾಗಿ, ಕಡಲೆಕಾಯಿ ಸೇರಿ ಅಪಾರ ಬೆಳೆ ನೀರು ಪಾಲಾಗಿದೆ. ಸೂಕ್ತ ರಸ್ತೆ ಇಲ್ಲದೆ ಆಸ್ಪತ್ರೆಗೆ ಹೋಗೋದಕ್ಕೆ ಸಮಸ್ಯೆ ಎದುರಾಗಿದ್ದು, ವೃದ್ಧೆಯನ್ನ ಸಂಬಂಧಿಕರು ಜೋಳಿಗೆಯಲ್ಲಿ ಹೊತ್ತೊಯ್ದಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಕಳಗೋಡ ಗ್ರಾಮದಲ್ಲಿ ಕರುಣಾಜನಕ ಘಟನೆ ನಡೆದಿದೆ. ಕಳಗೋಡುನಿಂದ ಏಚಲು ಹೊಳೆವರೆಗೆ 4 ಕಿಲೋಮೀಟರ್ ದೂರ ಜೋಳಿಗೆಯಲ್ಲೇ ವೃದ್ಧೆಯನ್ನ ಸಾಗಿಸಲಾಗಿದೆ. ಹಲವು ದಶಕಗಳಿಂದ ರಸ್ತೆ ಇಲ್ಲದೆ ಗ್ರಾಮಸ್ಥರು ಪರದಾಡ್ತಾ ಇದ್ದು, ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೊರೋನಾ ಲಸಿಕೆ ನೀಡೋದಕ್ಕೆ ಮೈಸೂರಲ್ಲಿ ಸರ್ಕಸ್ ಮುಂದುವರೆದಿದೆ. ಮನೆ ಬಾಗಿಲಿಗೆ ಹೋದರೂ ಹುಣಸೂರು ತಾಲೂಕಿನ ಸೀತಹಳ್ಳಿ ಹಾಡಿಯಲ್ಲಿ ಲಸಿಕೆ ಪಡೆಯೋದಕ್ಕೆ ಜನ ಹಿಂದೇಟು ಹಾಕ್ತಿದ್ದಾರೆ. ನಮಗೆ ಯಾವ ರೋಗವೂ ಇಲ್ಲ, ಯಾವ ದೊಡ್ಡ ರೋಗವೂ ಬರೋದಿಲ್ಲ ಅಂತ ಲಸಿಕೆ ನೀಡೋದಕ್ಕೆ ಹೋದ ಆರೋಗ್ಯ ಸಿಬ್ಬಂದಿಗೆ ಹಾಡಿ ಜನ ಹೇಳಿದ್ದಾರೆ. ಅಲ್ಲದೆ ರೇಷನ್ ಕೊಡೋದಿಲ್ಲ ಅಂದರೂ ಜಗದೆ ನಾವೇ ದುಡಿದುಕೊಂಡು ತಿಂತೇವೆ, ನಿಮ್ಮ ಲಸಿಕೆ ಮಾತ್ರ ಬೇಡ ಅಂತ ಪಟ್ಟು ಹಿಡಿದಿದ್ದಾರೆ.